ಶ್ರೀ ಸುದ್ದಿ ವೀಕ್ಷಕರಿಗೆ ಪ್ರಸನ್ನ ಕುಮಾರ್ನ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದೂ ಪರಂಪರೆಗಳು ಉದಾತ್ತ ಧ್ಯೇಯಗಳನ್ನು ಹೊಂದಿ ಜಾರಿಗೆ ಬಂದಂಥ ಘಟನೆಗಳಾಗಿವೆ. ಆಯಾ ಕಾಲಮಾನಗಳಲ್ಲಿ ಅವುಗಳ ಅಗತ್ಯಗಳನ್ನು ಮನಗಂಡೇ ನಮ್ಮ ಹಿರಿಯರು ಅವುಗಳನ್ನು ಪ್ರಾರಂಭಿಸಿರುತ್ತಾರೆ. ಅಂಥ ಉದಾತ್ತ ಧ್ಯೇಯಗಳನ್ನು ಇಂದಿನ ತಲೆಮಾರುಗಳಾದ ನಾವುಗಳು ಉಳಿಸಿಕೊಂಡು ಹೋಗಬೇಕಾಗಿದೆ. ನಮಗೆ ಗೊತ್ತಿಲ್ಲದ ಅನೇಕ ಉತ್ತಮ ಗುಣಗಳು ಅವುಗಳಲ್ಲಿ ಇರುತ್ತವೆ. ಅವುಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಮುಂದಿನ ತಲೆಮಾರಿಗೆ ಅವುಗಳನ್ನು ವರ್ಗಾಯಿಸೋಣ. ಇಂದಿನ ಆಧುನಿಕ ಸಮಾಜದಲ್ಲಿ ನಾವು ನಮ್ಮ ಕುಟುಂಬ ಅಷ್ಟಕ್ಕೆ ನಮ್ಮ ಮನಸ್ಥಿತಿಯನ್ನು ನಿಲ್ಲಿಸಿಕೊಳ್ಳುತ್ತಿದ್ದೇವೆ. ಅವುಗಳನ್ನು ದಾಟಿ ಸಮಾಜದ ಬಗ್ಗೆ, ಉದಾತ್ತ ಧ್ಯೇಯಗಳ ಬಗ್ಗೆ ಸ್ವಲ್ಪವಾದರೂ ಗಮನ ಹರಿಸೋಣ. ಸ್ನೇಹಿತರೆ, ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ಸುದ್ದಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ನಾನೀಗ ಆನೇಕಲ್ ಸಮೀಪವೇ ಇರುವ ಶ್ರೀ ಕಕ್ಕಮಲ್ಲೇಶ್ವರ ಸ್ವಾಮಿ ಬೆಟ್ಟದಲ್ಲಿ ನಡೆದ ಪರ್ವಿನ ಬಗ್ಗೆ ಮಾತನಾಡುತ್ತೇನೆ. 106 ವರ್ಷಗಳಿಂದ ಈ ಪರ್ವು ನಡೆಯುತ್ತಾ ಬಂದಿದೆ. ಸುಮಾರು 50 ವರ್ಷಗಳ ಹಿಂದಿನ ಪರ್ವು ನೆನೆದರೆ ಆಗ ಸುಮಾರು 500-600 ಜನ ಸೇರುತ್ತಿದ್ದರು. ಭಕ್ತರು ಕಾಲ್ನಡಿಗೆಯಲ್ಲಿ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ಸ್ವಾಮಿಯನ್ನು ಪೂಜಿಸಿ ಪ್ರಸಾದ ಸೇವಿಸಿ ಬರುತ್ತಿದ್ದರು. ಆಗ ಎತ್ತಿನ ಬಂಡಿಯಲ್ಲಿಯೇ ದಿನಸಿ ಪದಾರ್ಥಗಳು, ಸೌದೆ ಪಾತ್ರೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಇಂದು ಕಾಲ ಬದಲಾಗಿದೆ. ಸುಮಾರು 4-5 ಸಾವಿರ ಜನ ಭಕ್ತರು ಸ್ವಾಮಿಯ ಸೇವೆಗೆ ಬರುತ್ತಿದ್ದಾರೆ. ಜೀವನ ಶೈಲಿ ಬದಲಾಗಿದೆ. ಎಲ್ಲರೂ ದ್ವಿಚಕ್ರ ಮತ್ತು ಕಾರುಗಳಲ್ಲಿ ಅಲ್ಲಿಗೆ ಬರುತ್ತಾರೆ. ಆದರೆ ಅವರಿಗೆ ಸುಗಮವಾಗಿ ಬರಲು ರಸ್ತೆ ಇಲ್ಲವಾಗಿದೆ. ತಾಲೂಕು ಆಡಳಿತಕ್ಕೆ ಈ ಬಗ್ಗೆ ಹಲವಾರು ಬಾರಿ ಗಮನಕ್ಕೆ ತಂದಿದ್ದರೂ ಅಸಡ್ಡೆ ತೋರುತ್ತಿದ್ದಾರೆ. ದೇವಸ್ಥಾನದ ಸಮೀಪದಲ್ಲಿ ತಮ್ಮನಾಯಕನಹಳ್ಳಿಯಲ್ಲಿ ಕಲ್ಲು ಗಣಿಗಾರಿಕೆ ಎಗ್ಗು ತಗ್ಗಿಲ್ಲದೆ ನಡೆಯುತ್ತಿದೆ. 100 ಲಾರಿಗಳು ಜಲ್ಲಿ ಕಲ್ಲುಗಳನ್ನು ದಿನದ 24 ಗಂಟೆಗಳ ಕಾಲ ಸಾಗಿಸಲು ತಾಲೂಕು ಆಡಳಿತ ಪರವಾನಗಿ ಕೊಟ್ಟಿದೆ ಎನಿಸುತ್ತದೆ. ಬೇರೆ ವಾಹನಗಳು ಅಲ್ಲಿ ಹೋಗಲಾಗುತ್ತಿಲ್ಲ. ರಸ್ತೆ ಗುಂಡಿಗಳು ಬಿದ್ದು ದ್ವಿಚಕ್ರ ವಾಹನಗಳು ಹೋಗಲಾರದಷ್ಟು ಗಬ್ಬೆದ್ದು ಹೋಗಿವೆ. ಶ್ರೀ ಕಕ್ಕಮಲ್ಲೇಶ್ವರ ಬೆಟ್ಟದಲ್ಲಿ ವರ್ಷದಲ್ಲಿ ಸುಮಾರು 16 ದೊಡ್ಡ ಕಾರ್ಯಕ್ರಮಗಳು ನಡೆದು ಸಾವಿರಾರು ಭಕ್ತರು ಸೇರುತ್ತಾರೆ. ಅವರಿಗೆ ತಮ್ಮ ಆಚರಣೆಗಳನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲು ಅನುಕೂಲ ಮಾಡಿಕೊಡಬೇಕೆನ್ನುವ ಕನಿಷ್ಠ ಜ್ಞಾನ ಇಂದಿನ ಅಧಿಕಾರಿಗಳಿಗಾಗಲಿ ಕ್ಷೇತ್ರದ ಶಾಸಕರಿಗಾಗಲಿ ಇಲ್ಲವಾಗಿದೆ. ಸ್ನೇಹಿತರೆ, ಧನುರ್ಮಾಸದ ಎಳ್ಳು ಅಮಾವಾಸ್ಯೆಯೆಂದು ಪರ್ವ ಕಾರ್ಯಕ್ರಮ ನಡೆಯುತ್ತದೆ. ಚೌಡಪ್ಪನವರು ಮತ್ತು ಮುನ್ಶಂಕರಪ್ಪನವರ ಕುಟುಂಬದವರಿಂದ ಈ ಕಾರ್ಯಕ್ರಮ ನಡೆದರೂ ಹಲವಾರು ದಾನಿಗಳು ಈ ಕಾರ್ಯಕ್ರಮದ ರೂವಾರಿಗಳಾಗಿರುತ್ತಾರೆ. 2 ಶತಮಾನಗಳಿಗೂ ಹೆಚ್ಚು ಕಾಲದಿಂದ ಈ ಕಾರ್ಯಕ್ರಮ ನಡೆಯುತ್ತಿದೆ. ಇದೊಂದು ಶಕ್ತಿ ಸ್ಥಳವಾಗಿದ್ದು ಸುತ್ತಮುತ್ತಲಿನ ಗ್ರಾಮದ ಜನರು ಆರಾಧ್ಯ ದೈವವಾಗಿದೆ. ಬೆಂಗಳೂರು, ದೊಮ್ಮಸಂದ್ರ, ಸರ್ಜಾಪುರ, ಕನಕಪುರ ಮುಂತಾದ ಊರುಗಳಿಂದಲೂ ಭಕ್ತರು ಬಂದು ಸ್ವಾಮಿಯ ಸೇವೆಯನ್ನು ಮಾಡುತ್ತಾರೆ. ಇಲ್ಲಿನ ಊಟದ ವಿಶೇಷವೆಂದರೆ ಮುದ್ದೆ, ಕಾಳುಳಿ, ಸಾಂಬಾರು. ಇಷ್ಟಪಟ್ಟು ಭಕ್ತರು ಮುದ್ದೆ, ಕಾಳುಳಿ, ಸಾಂಬಾರನ್ನು ಸೇವಿಸುತ್ತಾರೆ. ನವಜ್ಯೋತಿ ಕನ್ನಡ ಕಲಾ ಸಂಘದ ಸುವರ್ಣ ಮಹೋತ್ಸವದ ನೆನಪಿಗಾಗಿ ಸಂಘದ ವತಿಯಿಂದ ಪಾಕಶಾಲೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಮಾದೇಶ್ವರ, ಯೋಗೀಶ್ವರ ಶರಣೆಂದೆವು ಗಂಗಾಧರ. ಬರಗನೇರಿ 77 ಮಲೆಯ ಮೆರೆಯೋನೇ, ಬೇಡಿ ಬಂದ ಭಕ್ತರನ್ನು ಹರಸಿ ಕಾಯೋನೇ. ಬರಗನೇರಿ 77 ಮಲೆಯ ಮೆರೆಯೋನೇ, ಬೇಡಿ ಬಂದ ಭಕ್ತರನ್ನು ಹರಸಿ ಕಾಯೋನೇ. ಮಾದೇಶ್ವರ, ಯೋಗೀಶ್ವರ ಶರಣೆಂದೆವೋ ಗಂಗಾಧರ. ಹಲವಾರು ವರ್ಷಗಳಿಂದ ಬರ್ತಿದ್ದೀರಾ. ದೇವಸ್ಥಾನದ ಬಗ್ಗೆ ಅಭಿಪ್ರಾಯ ಏನು? ಇಲ್ಲೆಲ್ಲ ಸೌಕರ್ಯಗಳು ಚೆನ್ನಾಗಿದ್ದರೆ ಬರೋದಕ್ಕೆ ಜಾಗ ಎಲ್ಲ ಯಾವ ರೀತಿ ಇರಬೇಕು ಅಂತ ನೀವು ಬಯಸ್ತೀರಾ? ದೇವಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಒಂದು ಅವರಿಗೆ ಕೂಡ ನಮಸ್ಕಾರ ಮಾಡ್ತೀನಿ. ದೇವಸ್ಥಾನದ ಬಗ್ಗೆ ನಾನು ಹೇಳಬೇಕು ಅಂತಂದರೆ
ನನ್ನ ಸರ್ವೀಸ್ನಲ್ಲಿ ಸುಮಾರು 60-65 ವರ್ಷದಿಂದ ಈ ದೇವಸ್ಥಾನದ ಬರು ಕಾರ್ಯಕ್ರಮಕ್ಕೆ ನಾನು ತಪ್ಪದೇ ಬರ್ತಾ ಇದ್ದೀನಿ. ಒಂದೇ ವರ್ಷದಿಂದ ಜೊತೆಯಲ್ಲಿ ಬರ್ತಾ ಇದ್ದೀನಿ. ಈಗ ಆವತ್ತಿಂದಲೂ ಕೂಡ ಅನೂಚಾನವಾಗಿ ಸುಮಾರು 200 ವರ್ಷಗಳ ಇನ್ನೂ ಹೆಚ್ಚಿನ ಇತಿಹಾಸವನ್ನು ಈ ದೇವಸ್ಥಾನ ಹೊಂದಿದೆ. ಈ ಒಂದು 2-3 ಕುಟುಂಬ ಇದರ ಬಗ್ಗೆ ನಮ್ಮ ಚೌಡಪ್ಪನವರು ಮತ್ತು ಅಣ್ಣಯ್ಯನವರು ಇವರ ಕುಟುಂಬಗಳು ಇದಕ್ಕೆ ಅಹರ್ನಿಶಿ ದುಡಿದಿದ್ದಾರೆ. ಇದು ತುಂಬ ಅಭಿವೃದ್ಧಿ ಆಗಿದೆ. ವರ್ಷಕ್ಕೊಂದು ಸರಿ ಈ ಥರ ಪರ್ವ ಅಂತ ಹೇಳಿ ಮಾಡ್ತಾರೆ. ಆ ಪರ್ವನಲ್ಲಿ ಸಾವಿರಾರು ಜನ, ಆನೇಕಲ್ ಪಟ್ಟಣದ ಸಾವಿರಾರು ಜನ ಬಂದು ಇಲ್ಲಿ ಭಗವಂತನ ಆಶೀರ್ವಾದಕ್ಕೆ ಪಾತ್ರರಾಗಿ ಹಾಗೂ ಊಟ ಉಪಚಾರಗಳನ್ನು ಕೂಡ ಪಡ್ಕೊಂಡು ಸಂತೋಷವಾಗಿ ಹಿಂದಿರುಗ್ತಾ ಇದ್ದಾರೆ. ಭಗವಂತನ ಆಶೀರ್ವಾದವನ್ನು ಪಡ್ಕೊಂಡು ಇದು ಬಹಳಷ್ಟು ಹೆಮ್ಮೆಯ ವಿಚಾರ ಅಂತ ಹೇಳ್ತಾ, ಈ ಒಂದು ಕಕ್ಕಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಆವರಣ ಮತ್ತು ಇದರ ಚಟುವಟಿಕೆ ತುಂಬ ಯಶಸ್ವಿಯಾಗಿ 100 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ವರ್ಷಕ್ಕೊಮ್ಮೆ ಪರ್ವು ಅಂತ ಮಾಡ್ತಾರೆ. ಈಗ ಈ ವರ್ಷದಲ್ಲಿ ಇದು 215ನೇ ಪರ್ವು ಮಾಡ್ತಾ ಇರೋದು. ಪರ್ವು ಅಂದರೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಎಳ್ಳಮಾವಾಸ್ಯೆ ದಿವಸ ಸ್ವಾಮಿಗೆ ಅಭಿಷೇಕಗಳು ಮಾಡಿಸಿ ಪೂಜೆ ಪುನಸ್ಕಾರ ಮುಗಿದ ನಂತರ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಸಾವಕಾಶವಾಗಿ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ಸುಮಾರು 4,000-5 ಸಾವಿರ ಜನ ಇಲ್ಲಿ ಬಂದು ಊಟ ಸ್ವೀಕರಿಸಿರ್ತಾರೆ. ಇಲ್ಲಿ ಬರಲಿಕ್ಕೆ ಒಂದು ರಸ್ತೆ ವ್ಯವಸ್ಥೆ ಸರಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ರಾಜಕೀಯ ಮುಖಂಡರುಗಳಾಗಲಿ ಈ ರಸ್ತೆ ಒಂದು ಮಾಡಿಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ನಾವು ಈ ದೇವಸ್ಥಾನಕ್ಕೋಸ್ಕರ ನಮ್ಮ ನವಜ್ಯೋತಿ ಕನ್ನಡ ಕಲಾ ಸಂಘದಿಂದ ಒಂದು ಊಟದ ಮನೆ, ಅಡುಗೆ ಮನೆಯನ್ನು ಮಾಡಿಕೊಟ್ಟಿರ್ತೇವೆ. ಅದು ಒಂದು ಶುಭ ಸಮಾಚಾರ ಅಂತ ಹೇಳಬೇಕು ಅಂದರೆ, ಅಡುಗೆ ಮಾಡಲಿಕ್ಕೆ ಇಲ್ಲಿ ಭಾಳ ತೊಂದರೆ ಇತ್ತು. ಬಾಯಿಲಿನಲ್ಲಿ ಅಡುಗೆ ಮಾಡಲಿಕ್ಕೆ ಒದ್ದಾಡ್ತಿದ್ರು. ಅವರ ಒಂದು ಬೇಡಿಕೆ ಇಟ್ಟಾಗ ನಾವು ಸಂಘದಿಂದ, ನಮ್ಮ ಸಂಘದ ಸದಸ್ಯರೆಲ್ಲ ಸೇರಿ ಒಂದು 10 ಚದರ ಬರ್ತಕ್ಕಂಥ ಒಂದು ಅನ್ನಪೂರ್ಣೇಶ್ವರಿ ಪಾಕಶಾಲೆ ಅಂಥೇಳಿ ಒಂದು ಕಟ್ಟಡನ ಹೊಸದಾಗಿ ನಿರ್ಮಿಸಿಕೊಟ್ಟಿದ್ದೀವಿ. ಅದರಲ್ಲೇ ಇವತ್ತೆಲ್ಲ ಈ ಒಂದು ಅಡುಗೆ ಕಾರ್ಯಗಳು ನಡೆದು ಸಾರ್ವಜನಿಕರು ಇದರಿಂದ ತೃಪ್ತಿಯಾಗಿ ಊಟ ಮಾಡಿರ್ತಾರೆ. ಈಗ ಮುಖ್ಯವಾಗಿ ಇಲ್ಲಿ ಪ್ರಸನ್ನಕುಮಾರ್ ಮತ್ತು ಅವರ ಸಂಗಡಿಗರು ಒಂದು ಟೀಮು ಈ ಒಂದು ಕಾರ್ಯಕ್ರಮನ 215 ವರ್ಷಗಳಿಂದ ಅವರ ತಂದೆ ಕಾಲದಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆಲ್ಲ ದೇವರು ಆಶೀರ್ವಾದ ಒಳ್ಳೇದು ಮಾಡಲಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಈ ಪಂಚಾಯಿತಿಗಳ ಸದಸ್ಯರುಗಳು, ಪಂಚಾಯಿತಿ ಅಧ್ಯಕ್ಷರುಗಳು ಗಮನಿಸಿ ಇದಕ್ಕೆ ರಸ್ತೆಯನ್ನು ಸರಿಯಾಗಿ ಮಾಡಿಸ್ಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ. ದೇವರವರಿಗೆ ಆಶೀರ್ವಾದ ಮಾಡಲಿ ಅಂತ ಬಯಸ್ತೀನಿ. ದೇವಸ್ಥಾನದ ಇನ್ಚಾರ್ಜ್ ಅಂದರೆ ಚೌಡಪ್ಪನವರು, ಭೀಮಶಂಕರಪ್ಪನವರು, ಅವ್ರ ಕುಟುಂಬದವರು ಇದುವರೆಗೂ ನಡೆಸ್ಕೊಂಬರ್ತಾಯಿದ್ದಾರೆ. ಯಾಕೆಂದರೆ ಸಾಕಷ್ಟು ಕಷ್ಟಗಳು ಅನುಭವಿಸಿದ್ದೀರಿ. ಆದ್ರೂ ಎಷ್ಟು ಎದೆಗುಂದಿದೆ ನೀವು ಈ ಕೆಲಸ ಮಾಡ್ತಾ ಇರೋದಕ್ಕೆ ಎಲ್ಲರೂ ಪರವಾಗಿ ನಾನು ಅಭಿನಂದಿಸ್ತೇನೆ ಮೊದಲನೇದು. ಮತ್ತು ಇದೇ ರೀತಿ ನವಜ್ಯೋತಿ ಕನ್ನಡ ಕಲಾ ಸಂಘದವರು ಒಂದು 10 ಚದರ ಕಟ್ಟಡ ಕಟ್ಟಿಸ್ಕೊಟ್ಟಿದ್ದಾರೆ, ಭೋಜನ ಶಾಲೆ. ಅವ್ರಿಗೆ ಸಂಸ್ಥೆಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ತಾ ಭಗವಂತನ ಪ್ರಾರ್ಥನೆ ಮಾಡುತ್ತಾ, ಈ ದೇವಸ್ಥಾನದ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ನಾವು ಪ್ರತಿ ವರ್ಷ ಬರ್ತಾ ಇದ್ದೀವಿ. ಇದೇ ರೀತಿ ಚೆನ್ನಾಗಿ ನಡೀಲಿ. ಕಕ್ಕಮಲ್ಲೇಶ್ವರ ದೇವಸ್ಥಾನದಲ್ಲೇ ಕಳೆದ 215 ವರ್ಷಗಳಿಂದ ನಿರಂತರವಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಎಳ್ಳಮಾವಾಸ್ಯೆಯಂದು ಈ ಏನು ಪರ್ವ ನಡೀತಾ ಇದೆ, ಇದು ತುಂಬಾ ಚೆನ್ನಾಗಿ ನಡೀತಾ ಬರ್ತಾ ಇರುವಂಥದ್ದು. ಎಲ್ಲ ಭಕ್ತಾದಿಗಳು ಒಟ್ಟಾಗಿ ಇಲ್ಲಿ ಸೇರಿ ಈ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಮಾಡುತ್ತಾ ಇದ್ದಾರೆ. ನನ್ನ ವಿನಂತಿ ಏನಂದರೆ, ನಮ್ಮ ಹಿಂದೂ ಧರ್ಮ, ಹಿಂದೂ ಪರಂಪರೆ, ಹಿಂದೂ ಸಂಸ್ಕೃತಿನ ಉಳಿಸಿ ಬೆಳೆಸಬೇಕಾಗಿರೋದು ನಮ್ಮ ಹಿಂದೂಗಳ ಜವಾಬ್ದಾರಿ, ಕರ್ತವ್ಯನೇ. ಹಾಗಾಗಿ ಎಲ್ಲ ಹಿಂದೂ ಬಾಂಧವರು ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಹೆಚ್ಚು ಪ್ರೋತ್ಸಾಹ ನೀಡಬೇಕು ಅಂತ ನನ್ನ ವಿನಂತಿ. ಎಲ್ರಿಗೂ ನಮಸ್ಕಾರ. ಶ್ರೀ ಕಕ್ಕಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಪುರಾತನವಾದಂಥ ದೇವಸ್ಥಾನ. ಇಲ್ಲಿ ಒಂದು ಶಕ್ತಿ ಸ್ಥಳ ಇದು. ಸುಮಾರು 300 ವರ್ಷದ ಇತಿಹಾಸ ಇದೆ. ಇವತ್ತಿನ ದಿವಸ ಏನು ಕಾರ್ಯಕ್ರಮ ನಡೆದಿದೆ ಅದು 215ನೇ ವರ್ಷದ ಪರ್ವ ಅಂತ ಕರೆದುಕೊಂಡಿದೆ. ಇಲ್ಲಿ ಸಾವಿರಾರು ಜನ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಹರಕೆಗಳು ಹೊತ್ಕೊಳ್ತಾರೆ. ಮತ್ತು ಎಲ್ಲರೂ ಆ ಹರಕೆನ ಫಲಿಸಿದಾಗ ಇಲ್ಲಿ ಬಂದು ಸ್ವಾಮಿಗೆ ಸೇವೆ ಮಾಡ್ತಾರೆ. ಇಲ್ಲಿ ಸಾವಿರಾರು ಜನ ಭಕ್ತರು ವರ್ಷ ಪೂರ್ತಿ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗ್ತಾ ಇರ್ತಾರೆ. ಸುಮಾರು 8 ಕಾರ್ಯಕ್ರಮಗಳು ಈ ವರ್ಷದಲ್ಲಿ, ಒಂದು ವರ್ಷದಲ್ಲಿ ನಡೆಯುತ್ತೆ. ಇಂಥ ದೇವಸ್ಥಾನಕ್ಕೆ, ಇಂಥ ಸಾವಿರಾರು ಜನ ಭಕ್ತರು ಸೇರ್ತಕ್ಕಂಥ ಸ್ಥಳಕ್ಕೆ ಸರಿಯಾದ ರಸ್ತೆ ಇಲ್ಲದೆ ತುಂಬ ತೊಂದರೆ ಆಗಿದೆ.
ರಸ್ತೆ ಖಂಡಿತವಾಗ್ಲೂ ಭಕ್ತಾದಿಗಳು ಅನಾಹುತಗಳಾಗೋದಕ್ಕೆ ಮೊದಲು ಏನು ತಾಲೂಕು ಆಡಳಿತ ಇದೆ ಆ ಆಡಳಿತ ಇದನ್ನು ಗಮನಿಸಬೇಕು. ಖಂಡಿತವಾಗ್ಲೂ ಇನ್ನಷ್ಟು ಅಭಿವೃದ್ಧಿ ಕಾಣಬೇಕು, ಇದೊಂದು ಪ್ರವಾಸಿ ಸಂಸ್ಥೆ ಆಗಬೇಕು ಅಂತ ಅಂದರೆ ಈ ಜಾಗಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಒಳ್ಳೆಯ ರಸ್ತೆ ಮಾಡಿಕೊಡ್ಬೇಕು. ರಸ್ತೆ ಒಂದು ಕಾರಣದಿಂದ ಸಾಕಷ್ಟು ಸಾವಿರಾರು ಜನ ಈ ರಸ್ತೆಯಲ್ಲಿ ತೆಗೆದಿದ್ದೇ ಇರೋದ್ರಿಂದ ಸಾವಿರಾರು ಜನ ಇಲ್ಲಿ ಓಡಾಡೋದಕ್ಕೆ ತೊಂದರೆ ಪಡ್ತಾ ಇದ್ದಾರೆ. ಕೆಲವೊಂದು ಆಕ್ಸಿಡೆಂಟ್ಗಳು ಆಗಿದೆ. ಇದನ್ನು ತಪ್ಪಿಸ್ಬೇಕಾದ್ರೆ ಸರ್ಕಾರ ಈ ಕಡೆ ಗಮನ ಕೊಡಬೇಕು. ತಾಲೂಕು ಆಡಳಿತ ಯಾಕೆ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದೆ. ಸುಮಾರು ಒಂದು 500 ಗಣಿಗಾರಿಕೆ ಗಾಡಿಗಳು 24 ಗಂಟೆನೂ ಈ ಪ್ರದೇಶದಲ್ಲಿ ಓಡಾಡ್ತಾ ಇದೆ. ಉತ್ತಮವಾದ ರಸ್ತೆ ಇಲ್ಲದೆ ಇರೋದಕ್ಕೆ ಅದು ಒಂದು ಕಾರಣ. ಮತ್ತು ದೇವಸ್ಥಾನಕ್ಕೆ ಸರಿಯಾದ ರಸ್ತೆ ಮಾಡದೇ ಇರೋದು, ಯಾಕಾಗಿ ರಸ್ತೆ ದೇವಸ್ಥಾನಕ್ಕೆ ಮಾಡ್ತಾ ಇಲ್ವೋ ಗೊತ್ತಿಲ್ಲ. ಬೇರೆ ಬೇರೆ ಕಾರಣಗಳಿಗೆ ರಸ್ತೆ ಮಾಡದೆ ಉಳ್ಕೊಂಡಿದ್ರೆ ಇದು ಖಂಡಿತವಾಗ್ಲೂ ಈ ತಾಲೂಕು ಗಮನ ಹರಿಸಿ ರಸ್ತೆ ಮಾಡಲಿ. ಮತ್ತು ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ದೇವಸ್ಥಾನದ ಭಕ್ತಾದಿಗಳ ಅನುಕೂಲಕ್ಕೆ ಮಾಡಿಕೊಟ್ಟಾಗ ಒಂದು ಒಳ್ಳೆಯ ಹೆಸರು ಬರುತ್ತೆ. ಆನೇಕಲ್ ತಾಲೂಕಿಗೆ ಇದೊಂದು ಪ್ರೇಕ್ಷಣೀಯ ಸ್ಥಳ ಆಗುವಂಥ ಒಂದು ಅವಕಾಶ ಇದೆ. ಸರ್ಕಾರ ಈ ಕಡೆ ಗಮನ ಹರಿಸಲಿ. ಈ ದೇವಸ್ಥಾನಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಸಹಕಾರ ಕೊಡ್ತಿದ್ದಾರೆ. ಈಗ ತಾನೇ ಈ ವರ್ಷ ಅನ್ನಪೂರ್ಣೇಶ್ವರಿ ಪಾಕಶಾಲೆ ಅಂತ ಅಂದ್ಬಿಟ್ಟು ನವಜ್ಯೋತಿ ಕನ್ನಡ ಕಲಾ ಸಂಘದವರು ಕೊಡುಗೆ ಕೊಟ್ಟಿದ್ದಾರೆ. ಆ ಕಲಾ ಸಂಘದ 50ನೇ ವರ್ಷದ ನೆನಪು ಇದು. ಆ ಕಟ್ಟಡ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ಈ ದೇವಾಲಯದ ಎಲ್ಲ ಆಡಳಿತ ಮಂಡಳಿಯವರು ಹೆಚ್ಚಿನ ಸಹಕಾರ ಕೊಟ್ಟು ಈ ಪರ್ವ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ಆಗಿದೆ. ಇನ್ನಷ್ಟು ಹೆಚ್ಚಿನ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ನಡೀಲಿ, ದೇವಸ್ಥಾನ ಮತ್ತಷ್ಟು ಅಭಿವೃದ್ಧಿ ಆಗಲಿ ಅಂತ ನಾನು ಇಚ್ಛಿಸ್ತೇನೆ. ಪರಮಾತ್ಮನ ಒಂದು ಆಶೀರ್ವಾದದಿಂದ ಎಲ್ರಿಗೂ ಅನುಕೂಲ ಆಗ್ತಾ ಇದೆ. ಇಂಥ ಸ್ಥಳದಲ್ಲಿ ನಮಗೆ ಬರೋದಕ್ಕೆ ದಾರಿನೇ ವ್ಯತ್ಯಾಸ ಆಗ್ತಾ ಇದೆ. ಅದನ್ನು ಸರಿಪಡಿಸಿ ನಮ್ಮ ಜನಗಳಿಗೆಲ್ರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಕಾರ್ಯಕ್ರಮ ತುಂಬ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋದು. ಮೊದಲಿಗೆ ಇಲ್ಲಿರುವಂತಹ ಭಗವಂತನಿಗೆ ನಮಸ್ಕಾರ ಮಾಡೋಣ. ಹಾಗೆ ಇಲ್ಲಿ ನಾವು ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ದೀವಿ, ತುಂಬ ಅದ್ಭುತವಾಗಿ ನಡ್ಕೊಂಡು ಬರ್ತಾ ಇತ್ತು. ನಾವು ಸಹ ಮುದ್ದೆಗಳು ಮಾಡೋಕ್ಕೆ ಬರ್ತಾ ಇದ್ವಿ. ಇಲ್ಲಿ ಎಲ್ಲರೂ ಸೇರಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡ್ತಿದ್ವಿ. ಮತ್ತು ತುಂಬ ಒಳ್ಳೆಯ ಈಗ ಹೊಸ ದೇವಸ್ಥಾನ ಆಗಿದೆ. ಮೊದಲಿಗೆ ಹಳೆಯ ದೇವಸ್ಥಾನ ಇತ್ತು. ತುಂಬ ಅದ್ಭುತವಾಗಿತ್ತು. ಇಲ್ಲಿ ಬರುವಂಥ ವಾತಾವರಣ, ಗಾಳಿ ಆಗ್ಬೋದು, ಇಲ್ಲಿನ ಒಂದು ವಾತಾವರಣ ಆಗ್ಬೋದು, ತುಂಬ ಚೆನ್ನಾಗಿ ನಾವೆಲ್ಲ ಚಿಕ್ಕವರಿದ್ದಾಗಿಂದ ಬರ್ತಾ ಇದ್ದಿದ್ದು ದೇವಸ್ಥಾನ ಇದು. ತುಂಬ ಅದ್ಭುತವಾಗಿತ್ತು. ನಮಗೆ 10 ವರ್ಷದಿಂದ ನಾವು ಕೋಲಾಟ ಕಲ್ತಿದ್ದೀವಿ. ನಮ್ಮ ಗುರುಗಳು ಇವರಿಬ್ಬರು ನಮಗೆ ತುಂಬ ಚೆನ್ನಾಗಿ ಕೋಲಾಟವನ್ನು ಹೇಳ್ಕೊಟ್ಟಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳು ಆದಷ್ಟು ಎಲ್ಲ ಕಡೆನೂ ಈ ಕಾರ್ಯಕ್ರಮಗಳಲ್ಲಿ ದೇವಸ್ಥಾನದ ಯಾವುದೇ ಒಂದು ದೇವರ ಕಾರ್ಯಗಳಲ್ಲಿ ಇದನ್ನು ನಾವು ಸೇವೆ ಅಂತ ಮಾಡ್ತಾ ಇರ್ತೀವಿ. 2 ವರ್ಷದಿಂದ ಮೊನ್ನೆ ವರ್ಷ ಬಂದಿದ್ದು ಕೋಲಾಟ ಆಡೋದಕ್ಕೆ. ಈಗ 2ನೇ ಸಲ ಬಂದಿರೋದು. ಜಾಸ್ತಿ ಪುರಾತನ ದೇವಸ್ಥಾನ ಅಂತ ಇವರು ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಈಗಿನ ನಾನು ನೋಡ್ತಾ ಇರೋದು 2 ವರ್ಷದಿಂದ ಈಚೆ. ಅಂದರೆ ಒಳ್ಳೆ ದೇವಸ್ಥಾನ ಚೆನ್ನಾಗಿ ಕಟ್ಟಿದ್ದಾರೆ. ಬೆಟ್ಟದ ಮೇಲೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಅದು ಒಂದು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. 215 ವರ್ಷ ಆಗಿದೆ ಅಂದರೆ ಹಳೆಯ ದೇವಸ್ಥಾನ. ಪರಮಾತ್ಮನ ಇಚ್ಛೆ, ಭಗವಂತನಿಗೆ ಅನ್ಕೊಂಡಿದ್ದಾನೆ. ಇದರಷ್ಟು ಇಂಪ್ರೂವ್ಮೆಂಟ್ ಇನ್ನೂ ದಾರಿ ಒಂದಾಗಬೇಕು. ಮಿಕ್ಕಿದೆಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ದೇವಸ್ಥಾನ ಚೆನ್ನಾಗಿದೆ, ಎಲ್ಲ ಜನ ಚೆನ್ನಾಗಿ ಸೇರ್ತಾರೆ. ಆ ದೇವ್ರ ಕಾರ್ಯ ಚೆನ್ನಾಗಿ ಆಗಲಿ. ನಾವು ಬಂದು ವರ್ಷನೂ ನಮ್ಮ ಕೋಲಾಟವನ್ನು ನಾವು ನಡೆಸ್ಕೊಡ್ತೀವಿ. ನಮಗೂ ನಾವಿರೋವರೆಗೂ ಆಮೇಲೆ ಭಗವಂತನ ಇಚ್ಛೆ ಅಂತ ಹೇಳ್ಬಿಟ್ಟು ನಾನು ಈ 3 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಕಕ್ಮಲೇಶ್ವರ ಸ್ವಾಮಿ ದೇವಾಲಯದ 215ನೇ ವರ್ಷದ ಧನುರ್ಮಾಸ ಪೂಜಾ ಕಾರ್ಯಕ್ರಮ ಏರ್ಪಾಡಾಗಿದೆ. 2 ಶತಮಾನಗಳ ಕಾಲ ಜನರಲ್ಲಿ ಭಕ್ತಿ ಭಾವದಿಂದ ಈ ನಾಡಿನ ಈ ಸುತ್ತಮುತ್ತಲ ಪ್ರದೇಶದ ಜನರ ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಇಲ್ಲಿ ನಮ್ಮ ಹಿರಿಯರೆಲ್ಲ ಬಂದಾಗ ಹೇಳ್ತಾಯಿದ್ರು, ಇಲ್ಲಿ ಒಂದು ರೀತಿ ವೈಬ್ರೇಷನ್ ಇದೆ ಅಂತ. ಮೇಡಮರು ಸಹ ಅವರು ಆಧ್ಯಾತ್ಮಿಕ ಯೋಗದಲ್ಲೆಲ್ಲ ಇದ್ದಾರೆ. ಇಲ್ಲಿ ನಿಶಬ್ದವಾಗಿ ಬಂದು ಕುಳಿತುಕೊಂಡ್ರೆ ಒಂದು ರೀತಿ ಭಾವನೆಗಳನ್ನು ವೈಬ್ರೇಷನ್ ಇರ್ತಕ್ಕಂಥ ಸ್ಥಳ. ಹಲವಾರು ಭಕ್ತರಿಗೆ ಕಕ್ಮಲೇಶ್ವರ ಸ್ವಾಮಿ ದಾರಿದೀಪವಾಗಿದೆ. ಭಕ್ತರ ಬಯಕೆಗಳನ್ನು ಈಡೇರಿಸಿದೆ. ಅವರ ಹೊರ ಕೊಡ್ತಕ್ಕಂಥ ದೇವರು. ಹಲವಾರು ಹಿರಿಯರು ಇಲ್ಲಿ ಅಭಿವೃದ್ಧಿಪಡಿಸಿ ಚಿಕ್ಕದಾಗಿದ್ದಂಥ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಇಲ್ಲಿಗೆ ಬರಬೇಕಾದ್ರೆ ಆನೇಕಲ್ನ ಹತ್ರದಲ್ಲಿದ್ದರೂ ಸಹ ಎಷ್ಟೋ ದೂರ ಹೋದಂಗೆ ಆಗುತ್ತೆ. ಯಾಕೆ ಅಂತಂದರೆ ಈ ದೇವಸ್ಥಾನಕ್ಕೆ ಸಂಪರ್ಕಗೊಳಿಸಿದಂಥ ರಸ್ತೆ ಸರಿಯಾಗಿಲ್ಲ. ಈ ಕಡೆ ಇಂಡ್ವಾಡಿಯಿಂದ ಬರಬೇಕಾದ್ರೂ ಕಷ್ಟ ಆಗಿದೆ. ಮತ್ತು ಚಿಕ್ಕಹೊಸಳ್ಳಿ ಕಡೆಯಿಂದ ಬರಬೇಕಾದ್ರೆ ಮಾರ್ಗನೂ ಸಹ ಇದಾಗಿದೆ. ಸಂಬಂಧಿಸಿಪಟ್ಟಂಥ ಜನಪ್ರತಿನಿಧಿಗಳು ಇಂಥ ಒಂದು ಪವಿತ್ರವಾದಂಥ ಪುಣ್ಯ ಸ್ಥಳಕ್ಕೆ ಸೂಕ್ತವಾದಂಥ ದಾರಿ ಮಾಡಿಕೊಡೋ ನಿಟ್ಟಿನಲ್ಲಿ ಶ್ರಮಿಸಬೇಕು ಅಂತ
ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾದೇಶ್ವರ ಯೋಗೀಶ್ವರ ಶರಣೆಂದೆವು ಗಂಗಾಧರ. ಬರಗನೇರಿ 77 ಮಲೆಯ ಮೆರೆಯೋನೆ, ಬೇಡಿ ಬಂದ ಭಕ್ತರನ್ನು ಹರಸಿ ಕಾಯೋನೆ. ಬರಗನೇರಿ 77 ಮಲೆಯ ಮೆರೆಯೋನೆ, ಬೇಡಿ ಬಂದ ಭಕ್ತರನ್ನು ಹರಸಿ ಕಾಯೋನೆ. ಮಾದೇಶ್ವರ ಯೋಗೀಶ್ವರ ಶರಣೆಂದೆವೋ ಗಂಗಾಧರ. ಸಿಂಗಾನಲ್ಲೂರ ಕಟ್ಟೆ ಬಸವಗೆ ಮೊದಲ ಪೂಜೆಯನೇ ಬಿಟ್ಟು ಹೋದೋನೆ. ಕಾಳಿಂಗನೊಡನೆ ಬಸವನು ಬಂದು ಶರಣು ಎಂದಾಗ ಮಲೆಗೆ ಕರೆದೋನೆ. ಗಿರಿಯ ಹತ್ತಿ ಬಸವ ಬರಲು, ಗಿರಿಯ ಸುತ್ತಿ ಕಾಳಿಂಗ ಬರಲು, ಬಸವನಾದಿ ಸರ್ಪನಾದಿ ಎಂದು ನೀ ಕರೆದೆ ನಿನಗೆ ಶರಣಯ್ಯ. ಮಾದೇಶ್ವರ ಯೋಗೀಶ್ವರ ಶರಣೆಂದೆವೋ ಗಂಗಾಧರ. ಸಾಲೂರು ಮಠದ ಶರಣರಿಗೊಲಿದು ಸಾಲು ಆರತಿಯ ಪಡೆದ ಮಾದೇವನೇ. ಬೆಚ್ಚಲು ಗೆಂಡದ ಕೊಂಡವ ತುಳಿದು ಮಹಿಮೆ ಮೆರೆಯೋನೆ ಮಲೆಯ ಮಾದೇವನೇ. ಧೂಪ ಹಾಕಿ ದೀಪ ಬೆಳಗಿ ಪಂಜು ಹಿಡಿದು ಗುಡಿಯ ಸುತ್ತಿ ಬಿದ್ದು ಬೇಡಲು ಕೈ ಹಿಡಿದು ಕಾಯುವ ನಿನಗೆ ಶರಣಯ್ಯ ಮಾದೇವ ಶರಣಯ್ಯ. ಸ್ವಾಮಿ ಮಾದೇಶ್ವರ ಯೋಗೀಶ್ವರ ಶರಣೆಂದೆವೋ ಗಂಗಾಧರ.
ಸರಗುರೈನ ಒಕ್ಕಲು ಪಡೆದು ಎಣ್ಣೆ ಮಜ್ಜನವಾ ಪಡೆದ ಮಾಯ್ಕಾರನೇ ತಂಬಡಗೇರಿ ಬಾಲೆರಿಂದ 101 ಹಾಲ ಅರುವೆ ಮೊದಲ ಪೂಜೆಗೆ ಪಡೆದ ಸ್ವಾಮಿ ನಿನಗೆ ಶರಣಯ್ಯ ಮಲೆಯ ಮಾದಯ್ಯ.
ಹಾಡುಗಳು ಹಾಕ್ತಾರೆ ತೊಗೊಬೇಕು.
ಓಂ ಗಜಾನನ ಓಂ ಗಜಾನನ ಓಂ ಗಜವದನ ಹೈ ಗಜಾನನ ಓಂ ಗಜಾನನ ಓಂ ಗಜಾನನ ಓಂ ಗಜವದನ ಗಜಾನನ ಓಂ ಗಜಾನನ ಓಂ ಗಜಾನನ ಓಂ ಗಜವದನ ಮೂಷಕವಾಹನ ಗಜಾನನ ಓಂ ಗಜಾನನ ಓಂ ಗಜವದನ ಮೂಷಕವಾಹನ ಗಜಾನನ ಓಂ ಗಜಾನನ ಓಂ ಗಜವದನ ಗಜಾನನ ಓಂ ಗಜಾನನ ಓಂ ಗಜಾನನ ಓಂ ಗಜವದನ ವಾಮನ ರೂಪ ಗಜಾನನ ಓಂ ಗಜಾನನ ಓಂ ಗಜವದನ ಗಜಾನನ ಓಂ ಗಜಾನನ ಓಂ ಗಜಾನನ ಓಂ ಗಜವದನ ಗಜವದನ ಮುನಿಜನ ವಂದಿತ ಗಜಾನನ ಓಂ ಗಜಾನನ ಓಂ ಗಜವದನ ಮುನಿಜನ ವಂದಿತ ಗಜಾನನ ಓಂ ಗಜಾನನ ಓಂ ಗಜವದನ ಶರಣೆನ್ನಿರಯ್ಯ ಶರಣೆನ್ನಿರೋ ಓಂಕಾರ ಗಣಪತಿಗೆ ಶರಣೆನ್ನಿರೋ ಶರಣೆನ್ನಿರಯ್ಯ ಶರಣೆನ್ನಿರೋ ಓಂಕಾರ ಗಣಪತಿಗೆ ಶರಣೆನ್ನಿರೋ ವಿದ್ಯೆ ಕೊಡುವ ಗಣಪತಿಗೆ ಶರಣೆನ್ನಿರೋ ಬುದ್ಧಿ ಕೊಡುವ ಗಣಪತಿಗೆ ಶರಣೆನ್ನಿರೋ ಶರಣೆನ್ನಿರಯ್ಯ ಶರಣೆನ್ನಿರೋ ಓಂಕಾರ ಗಣಪತಿಗೆ ಶರಣೆನ್ನಿರೋ ಶರಣೆನ್ನಿರಯ್ಯ ಶರಣೆನ್ನಿರೋ ಓಂಕಾರ ಗಣಪತಿಗೆ ಶರಣೆನ್ನಿರೋ ಗೀತ ಮಾತೆ ಗೊಮ್ಮೆ ಶರಣೆನ್ನಿರೋ ಗಂಗಾ ಮಾತೆ ಗೊಮ್ಮೆ ಶರಣೆನ್ನಿರೋ ಗಾಯತ್ರಿ ಮಾತೆ ಗೊಮ್ಮೆ ಶರಣೆನ್ನಿರೋ ಭೂ ಮಾತೆ ಗೊಮ್ಮೆ ಶರಣೆನ್ನಿರೋ ಗೋ ಮಾತೆ ಗೊಮ್ಮೆ ಶರಣೆನ್ನಿರೋ ಹೆತ್ತ ಮಾತೆ ಗೊಮ್ಮೆ ಶರಣೆನ್ನಿರೋ ಶರಣೆನ್ನಿರಯ್ಯ ಶರಣೆನ್ನಿರೋ ಓಂಕಾರ ಗಣಪತಿಗೆ ಶರಣೆನ್ನಿರೋ ಶರಣೆನ್ನಿರಯ್ಯ ಶರಣೆನ್ನಿರೋ ಓಂಕಾರ ಗಣಪತಿಗೆ ಶರಣೆನ್ನಿರೋ ಹೃದಯಂ ತಜ್ಜಂ ತಜಿಗಿಣತ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧೋ ರಾಧೆ ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧೋ ರಾಧೆ ಗೋವಿಂದ ನಂದಕುಮಾರ ನವನಿತ ಚೋರ
ತರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದಾರ ಬಂದೇ ಕಾಸು ತಾರೆ ಬಿಂದಿಗೆಯ ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ಬಿಂದಿಗೆಯ ಬಿಂದಿಗೆ ಹೊಡೆದಾರ ಬಂದೇ ಕಾಸು ತಾರೆ ಬಿಂದಿಗೆಯ ತರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದಾರೆ ಒಂದೇ ಕಾಸು ತಾರೆ ಬಿಂದಿಗೆಯ ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದಾರೆ ಒಂದೇ ಕಾಸು ತಾರೆ ಬಿಂದಿಗೆಯ ಬಿಂದು ಮದವನ ಘಟ್ಟಕ್ಕೆ ಹೋಗೋಣ ಬಿಂದು ಮದವನ ಘಟ್ಟಕ್ಕೆ ಹೋಗೋಣ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದಾರೆ ಒಂದೇ ಕಾಸು ತಾರೆ ಬಿಂದಿಗೆಯ ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದಾರೆ ಒಂದೇ ಕಾಸು ತಾರೆ ಬಿಂದಿಗೆಯ ರಮನಾಮವೆಂಬರ ಸುಳ್ಳ ನೀರಿಗೆ ರಮನಾಮವೆಂಬರ ಸುಳ್ಳ ನೀರಿ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದಾರೆ ಒಂದೇ ಕಾಸು ತಾರೆ ಬಿಂದಿಗೆಯ ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದಾರೆ ಒಂದೇ ಕಾಸು ತಾರೆ ಬಿಂದಿಗೆಯ ಗೋವಿಂದ ನಾಮವೆಂಬರ ಸುಳ್ಳ ನೀರಿಗೆ ಗೋವಿಂದ ನಾಮವೆಂಬರ ಸುಳ್ಳ ನೀರಿ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದಾರೆ ಒಂದೇ ಕಾಸು ತಾರೆ ಬಿಂದಿಗೆಯ ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದಾರೆ ಒಂದೇ ಕಾಸು ತಾರೆ ಬಿಂದಿಗೆಯ ತರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದಾರೆ ಒಂದೇ ಕಾಸು ತಾರೆ ಬಿಂದಿಗೆಯ ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದಾರೆ ಒಂದೇ ಕಾಸು ತಾರೆ ಬಿಂದಿಗೆಯ ತಯ್ಯಂ ತಚ್ಚಂ ತಗುಜಿನದ